ಆಹಾರವನ್ನ ತಿಳ್ಕೊಳ್ಳುವಂತಹ ಸಮಯ. ಮನೆಯಲ್ಲಿ ಅಕ್ಕಿಯನ್ನ ಬಳಸ್ತೀರಿ. ಆದ್ರೆ ಅಕ್ಕಿ ಮೂಟೆಯನ್ನ ಮನೆಯಲ್ಲಿ ಇಡೋ ರೀತಿ, ಎಲ್ಲಿಡ್ಬೇಕು, ಇದಕ್ಕೆಲ್ಲ ಒಂದಿಷ್ಟು ಪದ್ಧತಿಗಳಿದೆ, ಒಂದಿಷ್ಟು ನಿಯಮಗಳಿದೆ. ಹಾಗೂ ಅಕ್ಕಿಯನ್ನ ಬಳಸುವಾಗ ಹೇಗ್ ತಗೋಬೇಕು ಅನ್ನೋದು ಗೊತ್ತಿದ್ಯಾ? ಅರೆ ಅನುಪಮ, ಇದಕ್ಕೆಲ್ಲ ರೀತಿ ನೀತಿಗಳಿದ್ಯಾ ಅಂತ ಪ್ರಶ್ನೆ ನೀವ್ ಕೇಳಿದ್ರೆ ಖಂಡಿತವಾಗ್ಲೂ ಇದೆ. ಅದಕ್ಕೆ ಕಾರಣ ಏನು ಅಂತ ಕೂಡ ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಬನ್ನಿ ಗುರುಜಿಯವ್ರ ಹತ್ರ ಕೇಳೋಣ. ವೀಕ್ಷಕರೇ, ಪ್ರತಿಯೊಬ್ಬರು ಮನೆಗೆ ಅಕ್ಕಿಯನ್ನ ತಂದೆ ತರ್ತಾರೆ. ಅಕ್ಕಿ ಈಗ ಏನಾಗಿದೆ, ಎಲ್ಲ ಚೀಲಗಳಲ್ಲಿ ಬರ್ತಿದೆ. ಚೀಲಗಳಲ್ಲಿ ಅಕ್ಕಿಯನ್ನ ತಗೊಂಡು ಬರ್ತಾರೆ. ಯಾವುದೋ ಒಂದು ಸ್ಟೋರ್ ರೂಮು ಅಥವಾ ಯಾವುದೋ ಒಂದು ಸಜ್ಜಾ ಕೆಳಗಡೆ ಸುಮ್ಮನೆ ಇಟ್ಬಿಟ್ಟು ಅದರಿಂದ ಅಕ್ಕಿಯನ್ನ ಎತ್ತಿ ಎತ್ತಿ ಹಾಕೊಳ್ತಾ ಇರ್ತಾರೆ. ಆದ್ರೆ ಆ ರೀತಿಯಾಗಿ ಮಾಡೋದ್ರಿಂದಾನೇ ಮನೆಯಲ್ಲಿ ಅನ್ನಕ್ಕೆ ದಾರಿದ್ರ್ಯತೆ ಬರುತ್ತೆ. ಅನ್ನಪೂರ್ಣೇಶ್ವರಿಯ ಕೋಪಕ್ಕೆ ನೀವು ತುತ್ತಾಗಬೇಕಾಗತ್ತೆ. ಯಾವ ರೀತಿಯಲ್ಲಿ ಮನೆಯಲ್ಲಿ ಆ ಒಂದು ಅಕ್ಕಿಯ ಒಂದು ಚೀಲವನ್ನ ಶೇಖರಣೆ ಮಾಡ್ಕೊಳ್ಬೇಕು ಅನ್ನೋ ಎಲ್ಲ ಸಂಪೂರ್ಣ ವಿಚಾರವನ್ನ ಇವತ್ತು ನಾವು ತಿಳ್ಕೊಳ್ಳೋಣ. ಜೊತೆಗೆ ಮನೆಯಲ್ಲಿ ಅಕ್ಕಿಯನ್ನ ಯಾವ ರೀತಿಯಾಗಿ ಅಳತೆ ಮಾಡ್ಕೊಂಡು ಹಾಕೊಳ್ಬೇಕು ಅನ್ನೋದನ್ನು ಸಹ ನೋಡೋಣ. ಏನ್ ಗುರುಗಳೇ, ಈ ಅಕ್ಕಿ ಅಳತೆ ಮಾಡ್ಕೊಳ್ಳೋದ್ರಲ್ಲೂ ಒಂದು ಸಂಪ್ರದಾಯವಿದೆಯಾ? ಅದನ್ನು ಸಹ ನಾವು ಹೀಗೆ ಮಾಡ್ಬೇಕಾ ಅಂತ ಹಲವಾರು ಜನಕ್ಕೆ ಆಶ್ಚರ್ಯನೂ ಸಹ ಆಗಬಹುದು. ನೋಡಿ, ಹಿಂದಿನ ಕಾಲದಲ್ಲಿ ಪ್ರತಿಯೊಬ್ಬರ ಮನೆಗಳಲ್ಲೂ ಈ ರೀತಿಯಾಗಿ ಒಂದು ಸೇರು ಅಂತ ಇರೋದು. ಅದೇ ರೀತಿಯಾಗಿ ಇದು ಸೇರಾಯ್ತು ಅಂತ ಹೇಳಿದ್ರೆ ಇದು ದೊಡ್ಡದು ಸೇರು. ಅದೇ ರೀತಿಯಾಗಿ ಪಾವು, ಇದಕ್ಕೂ ಚಿಕ್ಕದು ಇನ್ನೊಂದು ಬರುತ್ತೆ, ಸೇರು, ಪಾವು, ಚಟಾಕು ಅಂತ ಮೂರು ಅಳತೆಗಳು ನಮಗೆ ಸಿಗುವಂತಹದ್ದು. ಈ ರೀತಿಯ ಸಾಧನಗಳಿಂದ ನಮಗೆ ಆ ಹಿಂದಿನ ಕಾಲದಲ್ಲಿ ಯಾವ್ದಾದ್ರು ಒಂದು ವಸ್ತುವನ್ನ, ಅಡಿಗೆ ಮನೆಯ ವಸ್ತುವನ್ನ ಅಳಿತಾ ಇದ್ರು. ಬಳ್ಳ ಅಂತ, ಇದಕ್ಕಿಂತ ಸೇರ್ಗಿಂತ ದೊಡ್ಡದು ಬಳ್ಳ, ಅದರ ಸಹ ನಮ್ಗೆ ಇರ್ತಿತ್ತು. ನೀವು ಮನೆಗೆ ಅಕ್ಕಿಯನ್ನು ತಗೊಂಡು ಬಂದಾಗ ಯಾವುದೇ ಕಾರಣಕ್ಕೂ ಚೀಲವನ್ನ ಓಪನ್ ಮಾಡಿ ನಿಮ್ಗೆ ಎಷ್ಟೆಷ್ಟು ಬೇಕೋ ಅಷ್ಟನ್ನ ಪ್ರತಿನಿತ್ಯದ ಅಡುಗೆಗೆ ಎತ್ತಿ ಬಳಸಿಕೊಳ್ಳಬಾರದು. ಯಾವುದಾದ್ರೂ ಒಂದು ಈ ರೀತಿಯಾದ ಡಬ್ಬವನ್ನ ಇಟ್ಕೊಂಡಿರಲೇಬೇಕು. ಈ ರೀತಿಯಾಗಿ ತಂದಂತಹ ಚೀಲದ ಅಕ್ಕಿಯನ್ನ ಡಬ್ಬಕ್ಕೆ ಹಾಕೋಬೇಕು. ಚೀಲ ಪೂರ್ತಿ ಖಾಲಿ ಮಾಡಬಾರ್ದು. 25 kg ಡಬ್ಬ ಇದೆ ನಮ್ಮ ಮನೇಲಿ ಅಂತ ಹೇಳಿ 25 kg ಅಕ್ಕಿನೂ ಸುರಿದು ಬಿಡಬಾರ್ದು. ಆ ಚೀಲದಲ್ಲಿ ಒಂದ್ ಸ್ವಲ್ಪ ಅಕ್ಕಿಯನ್ನ ನೀವು ಬಾಕಿ ಉಳಿಸಿ ಇಟ್ಕೊಂಡಿರ್ಲೇಬೇಕು. ಅದನ್ನ ಗಂಟು ಕಟ್ಟಿ ನಿಮ್ಮ ಮನೆಯ ಆಗ್ನೇಯ ದಿಕ್ಕಿನಲ್ಲಿ ಇಟ್ಟಿರ್ಬೇಕು, ಅಥವಾ ಸ್ಟೋರ್ ರೂಮ್ ನಲ್ಲಿ ಎಲ್ಲಾದ್ರೂ ಇಟ್ಕೊಳ್ಳಿ. ಈ ಡಬ್ಬದಿಂದ ನೀವು ಪ್ರತಿನಿತ್ಯ ಅಕ್ಕಿಯನ್ನ ತೆಗಿಬೇಕಾದಾಗ ಇದೇ ಪಾವಿನಿಂದಾನೇ ಅಳತೆ ಮಾಡಬೇಕು. ನೋಡಿ, ಪಾವು, ಸೇರು, ಬಳ್ಳ ಇದರಲ್ಲೆಲ್ಲ ಮಹಾಲಕ್ಷ್ಮಿಯ ಆವಾಸ ಸ್ಥಾನಗಳು. ಆ ಮಹಾಲಕ್ಷ್ಮಿ ಆವಾಸ ಸ್ಥಾನದಿಂದ ನಾವು ಈ ರೀತಿಯಾಗಿ ಅಕ್ಕಿಯನ್ನ ಅಳತೆ ಮಾಡಿಕೊಂಡು, ನೋಡಿ ಹೀಗೆ ಎರಡೂ ಕೈನಲ್ಲೂ ಅಳತೆ ಮಾಡ್ಕೋಬೇಕು. ಎರಡೂ ಕೈನಲ್ಲೂ ಅಳತೆಯನ್ನು ಮಾಡಿಕೊಂಡು ಹೀಗೆ ತಗೊಂಡು ನೀವು ಪಾತ್ರೆ ಒಳಗಡೆ ಅವತ್ತಿನ ದಿನನಿತ್ಯ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೇಕು. ಪ್ರತಿ ಬಾರಿಯೂ ಅಷ್ಟೇ ನಮಗೆ ಅನ್ನವನ್ನ ನೀಡ್ತಾ ಇರತಕ್ಕಂತಹ, ಅನ್ನವನ್ನ ಕೊಂಡ್ಕೊಳ್ಳಕ್ಕೆ ಸಹಾಯ ಮಾಡ್ತಾ ಇರತಕ್ಕಂತಹ ಮಹಾಲಕ್ಷ್ಮಿ ದೇವಿಯನ್ನು ಮತ್ತು ಅನ್ನಪೂರ್ಣೇಶ್ವರಿ ದೇವಿಯನ್ನ ಮರಿಬಾರ್ದು. ಇಬ್ಬರನ್ನು ಪ್ರಾರ್ಥನೆ ಮಾಡ್ತಾ ಅವತ್ತಿನ ಅಡುಗೆಯನ್ನ ನೀವು ಪ್ರಾರಂಭ ಮಾಡಲೇಬೇಕು. ಕೆಲವರು ಏನ್ ಮಾಡ್ತಾರೆ, ಲೋಟಗಳನ್ನ ಇಟ್ಕೊಂಡ್ಬಿಡ್ತಾರೆ ಮನೆಯಲ್ಲಿ ಅಳತೆಗೆ. ಖಂಡಿತ ಲೋಟಗಳನ್ನ ಇಟ್ಕೋಬೇಡಿ. ಅದರಿಂದ ಇನ್ನೂ ನಿಮಗೆ ಯಾವುದೇ ರೀತಿಯ ತೊಂದರೆಗಳು, ತಾಪತ್ರೆಗಳು ಆಗದೇ ಇರಬಹುದು. ಆದ್ರೆ ಲಕ್ಷ್ಮಿ ವಾಸಸ್ಥಾನನ ನೀವು ತಪ್ಪಿಸ್ಕೊಂಡ ಹಾಗಾಗುತ್ತೆ. ಹಾಗಾಗಿ ಈ ಸಣ್ಣ ಸಣ್ಣ ವಿಚಾರಗಳೇ ನಮ್ಮ ಮಹರ್ಷಿ ದರ್ಶನದಲ್ಲಿ ತುಂಬಾ ದಿವಸಗಳಿಂದ ನಾವು ಹೇಳ್ತಾ ಇದ್ದೇವೆ. ಈ ಸಣ್ಣ ಸಣ್ಣ ವಿಚಾರಗಳನ್ನ ಬದಲಾವಣೆ ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲೂ ಸಹ ಶುಭ ರೀತಿಯಾದಂತಹ ಘಟನೆಗಳು ನಡೆಯುತ್ತೆ. ಶುಭವಾಗ್ಲಿ. ಗುರುಜಿ, ಅಕ್ಕಿ ಮೂಟೆಯನ್ನ ಎಲ್ಲಿಡಬೇಕು, ಹೇಗಿಡಬೇಕು, ಅಕ್ಕಿಯನ್ನ ಹೇಗೆ ಬಳಸಬೇಕು ಅನ್ನೋದ್ರ ಬಗ್ಗೆ ಬಹಳ ವಿಶೇಷವಾದ ಮಾಹಿತಿಯನ್ನ ನೀಡಿದ್ದಕ್ಕೆ ತುಂಬಾ ಧನ್ಯವಾದಗಳು.